ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಒಬ್ಬ ವ್ಯಕ್ತಿ. ಅವರು ಕನ್ನಡ ಸಾಹಿತ್ಯದ ದಿಗ್ಗಜ ಕೆ.ಎಸ್. ನಿಸಾರ್ ಅಹಮದ್. ಇವರ ಬಗ್ಗೆ ಪರೀಕ್ಷೆಗಳಲ್ಲಿ ಏನೆಲ್ಲ ಕೇಳ್ಬೋದು, ಬನ್ನಿ ಅದನ್ನೇ ಇವತ್ತು ಪಕ್ಕಾ ಮಾಡ್ಕೊಳ್ಳೋಣ. ಆಹಾ, ಈ ಸಾಲುಗಳನ್ನ ಕೇಳಿದ್ರೆ ಸಾಕು ಮೈ ರೋಮಾಂಚನ ಆಗತ್ತೆ ಅಲ್ವಾ? ಇದು ಕೇವಲ ಒಂದು ಕವಿತೆಯ ಸಾಲುಗಳಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನ ನಾಡಿಮಿಡಿತ, ನಮ್ಮೆಲ್ಲರ ಪ್ರೀತಿಯ ನಿತ್ಯೋತ್ಸವ ಗೀತೆ. ಇದು ಕರ್ನಾಟಕದ ಒಂದು ಸಾಂಸ್ಕೃತಿಕ ಲಾಂಛನ ಅಂದ್ರೂ ತಪ್ಪಾಗಲ್ಲ. ಸರಿ, ಹಾಗಾದ್ರೆ ವಿಷಯಕ್ಕೆ ಬರೋಣ. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನಿಸಾರ್ ಅಹಮದ್ ಅವರು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಅವರ ಜೀವನ, ಅವರ ಕೃತಿಗಳು, ಅವ್ರಿಗೆ ಸಿಕ್ಕಿದ ಪ್ರಶಸ್ತಿಗಳು, ಹೀಗೆ ಯಾವ್ಯಾವ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡಬೇಕು? ಬನ್ನಿ, ಪ್ರತಿಯೊಂದನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಅವರ ಲೈಫ್ ಮತ್ತು ಕೆರಿಯರ್ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಬೇಸಿಕ್ ಡೀಟೇಲ್ಸ್ ಮೇಲೆ ಪ್ರಶ್ನೆಗಳು ಬರೋದು ಕಾಮನ್. ನೋಡಿ, ಅವರ ಪೂರ್ತಿ ಹೆಸರು ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈಡರ್ ನಿಸಾರ್ ಅಹಮದ್. ಹುಟ್ಟಿದ್ದು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ. ಇಲ್ಲಿ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅವರ ವೃತ್ತಿ. ಅವರು ಮೂಲತಃ ಒಬ್ಬ ಜಿಯಾಲಜಿ ಪ್ರೊಫೆಸರ್, ಅಂದ್ರೆ ಭೂಗರ್ಭಶಾಸ್ತ್ರಜ್ಞರು. ಆಮೇಲೆ ಕನ್ನಡ ಪ್ರಾಧ್ಯಾಪಕರೂ ಆದರು. ಯೋಚನೆ ಮಾಡಿ, ವಿಜ್ಞಾನ ಮತ್ತೆ ಸಾಹಿತ್ಯ ಎರಡರಲ್ಲೂ ಪರಿಣತಿ. ಇದೊಂದು ಸಖತ್ ರೇರ್ ಕಾಂಬಿನೇಷನ್ ಅಲ್ವಾ? ಭೂಮಿಯ ಒಳಗಿನ ರಹಸ್ಯಗಳನ್ನ ಬಲ್ಲವರು, ಮನುಷ್ಯನ ಮನಸ್ಸಿನ ಭಾವನೆಗಳನ್ನ ಕವಿತೆಗಳಲ್ಲಿ ಕಟ್ಟಿಕೊಟ್ಟಿದ್ದು ಅವರ ಸ್ಪೆಷಾಲಿಟಿ. ರೈಟ್, ಅವರ ವೃತ್ತಿ ಹಿನ್ನೆಲೆ ಗೊತ್ತಾಯಿತು. ಈಗ ಅವರ ಸಾಹಿತ್ಯ ಲೋಕದೊಳಗೆ ಹೋಗೋಣ. ಅವರ ಪ್ರಮುಖ ಕವನ ಸಂಕಲನಗಳು ಯಾವ್ಯಾವು ಅಂತ ನೋಡೋಣ. ಇದು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಮುಖ್ಯವಾದ ಸೆಕ್ಷನ್. ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಈ ಕೃತಿಯ ಕರ್ತೃ ಯಾರು ಅಂತ ಕೇಳೋ ಡೈರೆಕ್ಟ್ ಕ್ವೆಶ್ಚನ್ಸ್ ತುಂಬಾ ಕಾಮನ್. ಸೊ ಅವರ ಇಂಪಾರ್ಟೆಂಟ್ ಪುಸ್ತಕಗಳ ಹೆಸರುಗಳನ್ನ ಜ್ಞಾಪಕ ಇಟ್ಕೊಳ್ಳೋದು ತುಂಬಾನೇ ಅವಶ್ಯಕ. ನೋಡಿ, ಮನಸ್ಸು ಗಾಂಧಿ ಬಜಾರು, ನಿತ್ಯೋತ್ಸವ ಇದು ಎಲ್ಲರಿಗೂ ಗೊತ್ತು. ಸಂಜೆ 5ರ ಮಳೆ, ಆಮೇಲೆ ನಾನೆಂಬ ಪರಕೀಯ. ಈ ಹೆಸರುಗಳನ್ನ ಕೇಳಿದ ತಕ್ಷಣ ನಿಸಾರ್ ಅಹಮದ್ ಅವೇ ನೆನಪಿಗೆ ಬರಬೇಕು. ಯಾಕಂದ್ರೆ ಎಕ್ಸಾಮ್ಗಳಲ್ಲಿ ಮತ್ತೆ ಮತ್ತೆ ಕೇಳೋ ಕೃತಿಗಳೂ ಇವೆ. ಸರಿ, ಕೃತಿಗಳಾಯ್ತು. ಇನ್ನೂ ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳು ಮತ್ತು ಗೌರವಗಳ ಬಗ್ಗೆ ನೋಡೋಣ. ಇಲ್ಲೂ ಕೂಡ ಡೈರೆಕ್ಟ್ ಕ್ವೆಶ್ಚನ್ಸ್ ಬರೋ ಚಾನ್ಸಸ್ ತುಂಬಾನೇ ಇದೆ. ಅವರಿಗೆ ಸಿಕ್ಕಿರೋ ಪ್ರಶಸ್ತಿಗಳ ಲಿಸ್ಟ್ ದೊಡ್ಡದೇ ಇದೆ, ಆದರೆ ಪರೀಕ್ಷೆಗೆ ಅಂತ ಬಂದಾಗ ನಾವು ಕೆಲವೊಂದರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಮುಖ್ಯವಾಗಿ ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಮತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಈ 3 ಪ್ರಶಸ್ತಿಗಳನ್ನಂತೂ ಮರೆಯೋ ಹಾಗೇ ಇಲ್ಲ. ಓಕೆ, ಇಲ್ಲಿವರೆಗೆ ನೋಡಿದ್ದನ್ನೆಲ್ಲ ಒಮ್ಮೆ ಕ್ವಿಕ್ಕಾಗಿ ರಿವೈಸ್ ಮಾಡ್ಕೊಂಡ್ಬಿಡೋಣ. ಪರೀಕ್ಷೆಗೆ ಬೇಕೇ ಬೇಕಾದ ಮಸ್ಟ್ ರಿಮೆಂಬರ್ ಪಾಯಿಂಟ್ಸ್. ಮೊದಲನೇ ಪ್ರಶ್ನೆ, ಕೆ.ಎಸ್. ನಿಸಾರ್ ಅಹಮದ್ ಅವರಿಗೆ ಇರೋ ಅತಿ ಫೇಮಸ್ ಬಿರುದು ಯಾವುದು? ಇದು ಎಕ್ಸಾಮ್ಗಳಲ್ಲಿ ಅದೆಷ್ಟು ಸರಿ ಕೇಳಿದಾರೋ ಲೆಕ್ಕನೇ ಇಲ್ಲ. ಉತ್ತರ, ನಿತ್ಯೋತ್ಸವ ಕವಿ. ಸಿಂಪಲ್ ಅಂಡ್ ಕ್ಲಿಯರ್. ಅವರ ಹೆಸರು ಹೇಳಿದ ತಕ್ಷಣ ಈ ಬಿರುದು ಕೂಡ ನೆನಪಾಗಬೇಕು. ಎರಡನೇ ಪ್ರಶ್ನೆ, ಅವರಿಗೆ ಸಿಕ್ಕಿದ ಪ್ರಮುಖ ರಾಜ್ಯಮಟ್ಟದ ಸಾಹಿತ್ಯ ಗೌರವ ಯಾವುದು? ಇದು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್. ಅದಕ್ಕೆ ಉತ್ತರ, ಪಂಪ ಪ್ರಶಸ್ತಿ. ಇದು ಕರ್ನಾಟಕ ಸರ್ಕಾರ ನೀಡೋ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅನ್ನೋದನ್ನ ಮರಿಬೇಡಿ. ಇನ್ನು ಕೊನೆಯದಾಗಿ ಒಂದು ಯೂನೀಕ್ ಪ್ರಶ್ನೆ, ಅವರ ವೃತ್ತಿಜೀವನದ ಬಗ್ಗೆ. ಇದು ಅವರ ಪರ್ಸನಾಲಿಟಿಯ ಒಂದು ವಿಭಿನ್ನ ಆಯಾಮವನ್ನ ತೋರಿಸುತ್ತೆ. ನಾವು ಆಗ್ಲೇ ಚರ್ಚೆ ಮಾಡಿದ ಹಾಗೆ ಅವರು ಭೂಗರ್ಭಶಾಸ್ತ್ರ ಅಂದ್ರೆ ಜಿಯಾಲಜಿ ಪ್ರೊಫೆಸರ್ ಆಗಿದ್ರು, ಜೊತೆಗೆ ಕನ್ನಡ ಪ್ರಾಧ್ಯಾಪಕರೂ ಆಗಿದ್ರು. ಸೈನ್ಸ್ ಮತ್ತು ಆರ್ಟ್ಸ್ ಈ ಅದ್ಭುತ ಕಾಂಬಿನೇಷನ್ನೇ ಅವರನ್ನ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಬ್ಬ ಸ್ಪೆಷಲ್ ವ್ಯಕ್ತಿಯನ್ನಾಗಿ ಮಾಡಿದ್ದು. ಸರಿ, ಹಾಗಾದ್ರೆ ಈ ಎಕ್ಸಾಮ್ಗೆ ಬೇಕಾದ ಫ್ಯಾಕ್ಟ್ಸ್, ಅಂಕಿ ಅಂಶಗಳನ್ನೆಲ್ಲ ಬಿಟ್ಟು ಯೋಚನೆ ಮಾಡಿದ್ರೆ ನಿಸಾರ್ ಅಹಮದ್ ಅವರ ಕವಿತೆಗಳು ಇವತ್ತಿಗೂ ಕರ್ನಾಟಕದ ಜನರಿಗೆ ಯಾಕೆ ಅಷ್ಟೊಂದು ಹತ್ತಿರವಾಗಿದೆ? ಬಹುಶಃ ಅವರ ಕವಿತೆಗಳು ಕೇವಲ ಅಕ್ಷರಗಳಲ್ಲ, ಬದಲಿಗೆ ನಮ್ಮೆಲ್ಲರ ಭಾವನೆಗಳ ಪ್ರತಿಬಿಂಬ ಆಗಿರುವುದರಿಂದ ಅನ್ಸುತ್ತೆ. ಈ ಒಂದು ಯೋಚನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ.